ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇವತ್ತು ವಿಶೇಷವಾಗಿರತಕ್ಕಂಥ ಒಂದು ಕಾರ್ಯಕ್ರಮ, ಆದರೆ ಇದು ಬಣಿಜಿಗರ ಕಾರ್ಯಕ್ರಮ. ಆದರೆ ಇದಕ್ಕೆ ನಾವು ಬಣಿಜಿಗೆ ಅಂದ್ರೆ ನಮ್ಮವು ಪಂಚಮ್ ಸಾರಿ ನಮಗೆ ಇಲ್ಲಿ ಗದ್ದು ಹಿಡಿದನ ಇದ್ರ ಸಲುವಾಗಿ ನಮ್ಮಪ್ಪ ಬಣಿಜಿಗೆ ಪೂಜೆ ಐತಿ, ನಮ್ಮವು ಗೌಡ್ತಿ ಪಂಚಮ್ ಸಾಲಿ ಹೋಗ್ತಾನ ಐತಿ. ಈ ಬಣಿಜಿಗೆ ಕಾರ್ಯಕ್ರಮ ಕರೆದಾಗ ಅದಕ್ಕೆ ನಾವು ಅಲ್ಲಿ ಯಾಕೆ ಹಾಕ್ತಾನಂದ್ರೆ ನಾವು ಸ್ವಲ್ಪ ನಿಮ್ಮನ್ನು ಬಣಿಜಿಗೆ ಅಂದ್ರೆ ಬೇರೆ ಬಣಿಜಿಗೆನ ಹೌದು, ಒಂದು ಸ್ವಲ್ಪ ಅಣ್ಣಾಡಿ ಬಣಿಜಿಗೆ ಅಂದ್ರಲ್ಲ. ರಮೇಶ್ ಗೆದ್ದೆ ಅಂದ್ರೆ ಅಣ್ಣಾದ ಬಣಿಜಿಗೆ ಮಗ ಅಂತ ಹಿಂಗಂದ್ರೂ ನಡೀತದೆ. ಉದ್ದೇಶ ಇದೇ ಹೇಳಿದ್ರು. ನಮ್ಮ ಉಪನ್ಯಾಸರಾಗಿರ್ತಕ್ಕಂಥ ಸಹೋದರಿ ಲೀಲಾವತಿ ಅವರು ಹೇಳಿದ್ರು, ಜಿಪುಣರು ಹೌದು, ನಾವು ಬಣಿಜಿಗೆರೆ ವ್ಯಾಪಾರಸ್ಥರು, ಉದ್ಯೋಗಸ್ಥರು, ಯಾರ ಮನಿ ಹೊಕ್ಕ ಲೂಟ್ ಮಾಡಿ ರೊಕ್ಕ ಮಾಡೋ ಮಕ್ಕಳಲ್ಲ. ನಮ್ಮ ರಕ್ತ ಎಲ್ಲ ಬೆವರು ಮಾಡಿ 4 ದುಡ್ಡು ಮಾಡೋರು, ಅದನ್ನು ಉಳಿಸೋರು. ಆ ಉಳಿಸಿ ನಾಳೆ ಆದರೆ ಮಠ ಮಂದಿರ ಶಿಕ್ಷಣ ಸಮಾಜಕ್ಕೆ ಯಾವ್ದಾದ್ರೂ ಏನಾದ್ರೂ ತೊಂದರೆ ಬಂದ್ರೆ ಅವಾಗ ಎದ್ದು ನಿಂತು ದಾನ ಮಾಡುವಂತ ಜಿಗುಂಡ್ರಿದ್ರು, ದಾನ ಮಾಡೋರು ಯಾರಿದ್ರು ಅದು ಬಣಿಜಿಗೆರೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಬಹಳ ಮಠಗಳಲ್ಲಿ ಇವತ್ತು ದಿವಸ ಬಣಿಜಿಗೆ ಸಮಾಜದವರು ಕಟ್ಟಿದ್ದಾರೆ. ಬಹಳ ಮಠಗಳಲ್ಲಿ ಇವತ್ತು ದಿವಸ ಜ್ಞಾನ ಸಂಸ್ಕಾರ, ಈ ಅನ್ನದಾನ, ಜ್ಞಾನದಾನ ಇವೆಲ್ಲವನ್ನು ಮಾಡುವಂತ ಕೆಲಸಗಳಿಗೆ ಗೊತ್ತಿಲ್ಲದೇ ಕೈ ಹೆಚ್ಚಿರ್ತಕ್ಕಂಥ ಸಮಾಜ ಇವತ್ತು ಬಣಿಜಿಗ ಸಮಾಜ. ಇವೆಲ್ಲ ಇದ್ರೂ ಸಹಿತ ಅವರ ಹೇಳಿದ್ರು, ಏನ್ ಹೇಳಿದ್ರು? ಸುಳ್ಳು ಶಿಲ್ಪಿಗೆ ಬಲ್ಲ, ಎಣ್ಣಿ ಗಾಣಿಗ ಬಲ್ಲ, ಸುಳ್ಳು ಶಿಲ್ಪಿಗೆ ಬಲ್ಲ, ಕಳ್ಳನ ದಾರಿ ತಲವಾರ ಬಲ್ಲ, ಈ ಮೂವರಲ್ಲೂ ಬಲ್ಲ ಈ ಬಣಜಿಗ. ಅಂದ್ರೆ ನಾವು ಸುಳ್ಳು ಮಾತಾಡ್ತೀವಿ, ಅಂದ್ರೆ ಸುಳ್ಳು ಹೆಂಗ್ ಮಾತಾಡ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಎಣ್ಣಿ ಹೆಂಗ್ ತೆಗಿ ಎಟ್ಟೈತಿ ಅನ್ನೋದು ಹೇಳೋದು ನಮ್ಗೆ ಗೊತ್ತೈತಿ. ಹುಡುಗರು ಹೆಂಗ್ ಹಾಲು ಬರ್ತಾರ ಅನ್ನೋದು ನಮ್ಗೆ ಗೊತ್ತೈತಿ. ಇಷ್ಟು ಶಾಣ್ಯಾರ ನಾವು ಅದೀವಿ ಅನ್ನೋದಕ್ಕೆ 3 ಮಂದಿ ಕೂಡ ಈ ಒಂದು ಜಾತ್ಯಾಗನ ಐತಿ ಅನ್ನೋ ಸಲುವಾಗಿ ಅವರು ವಿದ್ಯುಕ್ತವಾಗಿ ಹೇಳಿ. ಯಾಕಂದ್ರೆ ವಿಶೇಷವಾಗಿ ನಾವು ನಾಗಹಾವಿದ್ದ ಯಾರು ಉಸಾಬರಿಗೆ ಹೋಗುದಿಲ್ಲ. ನಮ್ಮ ನೆತ್ತಿ ಮ್ಯಾಗ ಕಾಲು ಇಡಾಕ್ ಬಂದ್ರೆ ಅವ್ರ ದಂಡಿಗೆ ಹರಿಸದ ಬಿಡುವುದಿಲ್ಲ. ಇದು ಮೊದಲಿಂದ ಬಂದದ್ದು. ಯಾರು ಉಸಾಬರಿ ನಾವು ಮಾಡಿಲ್ಲ, ಮಾಡಾಕ ಹೋಗುದಿಲ್ಲ. ನಮ್ಮ ನೆತ್ತಿಗೆ ಸುತ್ತ ಏನು ಬಂದ್ರೆ ಅವ್ರ ದಂಡಿಗೆ ಹಚ್ಚಿದ್ರು ಬಿಡುವುದಿಲ್ಲ. ಇವು ಸಾಕಷ್ಟು ಉದಾಹರಣೆಗಳು ಅದಾವ. ಆದ್ರೆ ಇನ್ನ ಮಹಾಂತೇಶ್ ಗೌದಲಿಯವರು ಪಕ್ಕಾ ಬಣಿಜಿಗೆ. ಯಾಕಂದ್ರೆ ಕಾಕಾನೂ ಬಣಿಜಿಗೆ, ವೈನಿನೂ ಬಣಿಜಿಗೆ. ಹಿಂಗಾಗಿ ಅದು ಬುಷ್ ಟಿವಿ ಅಂತ ಬರ್ತೈತೆ. ಬುಷ್ ಟಿವಿ ಬುಷ್ ಶಿವಾನಂದ ಕೌದಲಿಯವರು ಬಣಿಜಿಗ್ಯಾರ, ನಮ್ಮ ಚಿಗೋವು ಬಣಿಜಿಗ್ಯಾರ, ಅವ್ರ ಸುಪುತ್ರ ಬುಷ್. ಈಗ ಪ್ರಕಾಶ್ ಹುಕ್ಕೇರಿ ಅವ್ರು ಪಂಚಮ್ ಸಾಲಿ, ನಮ್ಮ ಹಿರಿಯರು ಪಂಚಮ್ ಸಾಲಿ, ನಮ್ಮ ಚಿಗೋವು ಪಂಚಮ್ ಸಾಲಿ. ಅದಕ್ಕೆ ಅದು ಫಿಲಿಪ್ಸ್ ರೇಡಿಯೋ. ಈಗ ನಾ ರಮೇಶ್ ಕೆತ್ತಿ ಮಗ, ನಮ್ಮ ಅಪ್ಪ ಬಣಿಜಿಗೆ, ನಮ್ಮ ಅವು ಪಂಚಮ್ ಸಾಲಿ, ನಮ್ಮದು BPL TV. ಹೆಂಗ್ ಬೇಕಾದ್ರೆ ನೋಡ್ರಿ, ಯಾವ್ದು ಬೇಕಾದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ರಿ, ಕಲರ್ ನೋಡ್ರಿ. ಯಾಕಂದ್ರೆ ನಾವು ಪಾಲಿಸ್ಕೊಂಡಿವಿ. ಈಗ ಮೊದಲು ಹೆಂಗೆ ಬಣಿಜಿಗೆ ಹೆಂಗ್ ಮಾಡ್ತಿದ್ರು? ಶೆಟ್ರ್ ಬಂದ್ರು. ನಾವೀಗ ನಮ್ಮ ತಾಲೂಕಿನ ನಮ್ಮ ಜಿಲ್ಲಾದಾಗ ಹೆಂಗ್ ಮಾಡ್ತೀವಿ? ಬುಷ್ ಬಂದೈತಿ. ಬುಷ್ ಬಂದಂದ್ರೆ ಅವ್ವ ಅಪ್ಪ ಬಣಿಜಿಗೆ, ಫಿಲಿಪ್ಸ್ ಬಂದಿವಿ ಅಂದ್ರೆ ಅವ್ವ ಅಪ್ಪ ಪಂಚಮ್ ಸಾಲಿ. BPL ಬಂತಂದ್ರೆ ನಾ ರಮೇಶ್ ಕೆತ್ತಿ ಮಗ ಬಾ. ಇವೆಲ್ಲ ಇರಬೇಕಾದ್ರೆ ವಿಶೇಷವಾಗಿ ಇವತ್ತು ವೀರಶೈವ ಲಿಂಗಾಯತ ಸಮಾಜ, ಈ ವೀರಶೈವ ಲಿಂಗಾಯತ ಸಮಾಜ 1904ರಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಮುಂದಿನ ನಿರ್ಮಾಣಗಳಲ್ಲಿ ಜಾತಿನೇ ಎಲ್ಲದಕ್ಕೂ ಮಹತ್ವ ಆಗ್ತದ.
ಜಾತಿ ಇದ್ರೆ ಶಿಕ್ಷಣ, ಜಾತಿ ಇದ್ರೆ ವ್ಯಾಪಾರ, ಜಾತಿ ಇದ್ರೆ ರಾಜಕಾರಣ, ಜಾತಿ ಇದ್ರೆ ಉದ್ಯೋಗ. ಜಾತಿ ಮೇಲೆ ಒಂದು ದಿವಸ ಪರಿಣಾಮ ಬೀರ್ತದ. ಅದಕ್ಕೆ ಈ ಒಳಪಂಗಡಗಳನ್ನೆಲ್ಲ ಹೊರಗೆ ಮಾಡಿ ಒಳಪಂಗಡ ಒಟ್ಟೆ ಬೇಡಪ್ಪ ಅನ್ನೋ ಸಲುವಾಗಿ 1904 ಹಾನಗಲ್ಲ ಕುಮಾರಸ್ವಾಮಿಗಳು ವೀರಶೈವ ಲಿಂಗಾಯತ ಮಹಾಸಭಾವನ್ನು ಸ್ಥಾಪನೆ ಮಾಡಿದರು. ಆ ವೀರಶೈವ ಲಿಂಗಾಯತ ಮಹಾಸ್ಥಾಪನೆ ಮಾಡಿದಂತ ಪ್ರತೀಕವಾಗಿ ಏನು ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಸಮಾಜದ ಲಿಂಗಾಯತ ಸಮಾಜದ ಒಟ್ಟಾರೆ ವೀರಶೈವ ಲಿಂಗಾಯತ ಸಮಾಜದ ಶಾಸಕರು ವಿಧಾನಸಭೆಯಲ್ಲಿ ಎಷ್ಟಿದ್ರು ಅಂದ್ರೆ 96 ಜನ ಶಾಸಕರಿದ್ರು. 96 ಜನ ಶಾಸಕರಿದ್ರು. ಆದರೆ ನಾವು ಇತ್ತಿತ್ತಲಾಗಿ ನಮ್ಮಂತ ರಾಜಕಾರಣಿಗಳು ಬಂದು ಏನೇನೋ ವಿಷಯಗಳನ್ನು ಹೇಳುವ ಮುಖಾಂತರ ಒಳಪಂಗಡ ಮಾಡುವ ಮುಖಾಂತರ ಆ 96 ಜನ ಇದ್ದಂತ ಶಾಸಕರು ಇವತ್ತು 55 ಜನಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. 94 ಜನ ಶಾಸಕರು ಬೇಕು, ಏನು 54 ನಿಮ್ಗೆ ಸಂತೋಷ ಅನಿಸ್ತದೆ. 94 ಜನ ಶಾಸಕರು ಬೇಕಂದ್ರೆ ಕೈ ಮುಗಿತೀನಿ, ಒಳಪಂಗಡಿ ಎಲ್ಲ ಬಿಡ್ರಿ, ವೀರಶೈವ ಲಿಂಗಾಯತವನ್ನ ಹಾನಗಲ್ಲ ಕುಮಾರೇಶ್ವರನ ನಂಬಿ ಪ್ರತಿಯೊಂದು ಹಂತದಲ್ಲಿ ಎಲ್ಲಾ ಲಿಂಗಾಯತರು ಇವತ್ತು ದಿವಸ ಒಂದು ಮುಟಿಗೆಯಂತೆ ಕೆಲಸ ಮಾಡಿದ್ರೆ, ಇವತ್ತು ಒಂದಾನೊಂದು ಕಾಲದಲ್ಲಿ ಒಂದು ಮಾತಿತ್ತು, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಈಸ್ ದ ಲಿಂಗಾಯತ ಡಾಮಿನೇಟಿಂಗ್ ಸ್ಟೇಟ್. ಲಿಂಗಾಯತರು ಏನು ಹೇಳ್ತಾರ ಅದು ಕರ್ನಾಟಕದಲ್ಲಿ ಆಗ್ಬೋದು ಅನ್ನೋ ಮಾತಿತ್ತು. ಆದ್ರೆ ಇವತ್ತಿಗೆ ಆ ಮಾತು ಒಂದು 20-25 ವರ್ಷದಿಂದ ಅಳಿಸಿ ಹೋಗ್ಯದ. ಯಾಕಂದ್ರೆ ನಾವು ಉಪಪಂಗಡಗಳನ್ನ ಹೆಚ್ಚಾಗಿ ಬೆಳೆಸುವುದರಿಂದ ಇವತ್ತು ದಿವಸ ನಾಶ ಆಗ್ಯದ. ಅಥವಾ ಉಪಪಂಗಡಗಳಲ್ಲಿ ಒಂದೊಂದು ಗುಂಪು, 2 ಗುಂಪು, 3 ಗುಂಪು, 4 ಗುಂಪು ಆಗೋದ್ರ ಮುಖಾಂತರ ಸಹಿತ ಇವತ್ತು ದಿವಸ ನಮ್ಮ ವಿಧಾನಸಭೆಯಲ್ಲಿ ಜನಸಂಖ್ಯೆ, ನಮ್ಮ ಲಿಂಗಾಯತ ಜನಸಂಖ್ಯೆ ಕಡಿಮೆ ಆಗ್ಯದ. ಅದ್ರ ಜೊತೆಗೆ ಇವತ್ತು ಮುಸಲ್ಮಾನರು ಬಂದಾರೆ ಇಲ್ಲಿ, ಅವರಲ್ಲೂ 100 ಉಪಪಂಗಡದಾವ, ಜೈನರಲ್ಲಿ ಉಪಪಂಗಡದಾವ, ಶೀಖರಲ್ಲಿ ಉಪಪಂಗಡದಾವ, ಕ್ರಿಶ್ಚಿಯನ್ರಲ್ಲಿ ಉಪಪಂಗಡದಾವ. ಆದ್ರೆ ಒಂದು ಉಪಪಂಗಡ ಇದ್ರೂ ಸಹಿತ ಅವರು ಒಟ್ಟಾರೆ ಇರ್ತಕ್ಕಂಥ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರೆ. ಈ ಮುಸಲ್ಮಾನ್ ಸಮಾಜದಲ್ಲಿ ಉಪಪಂಗಡ ಅವ್ರನ್ನ ಕೇಳಿ ಇವತ್ತು ದಿವಸ 100 ಉಪಪಂಗಡದಾವ. ಆದ್ರೆ ಉಪಪಂಗಡ ಇದ್ರೂ ಸಹಿತ, ನಮ್ಮ ಉಪಪಂಗಡಗಳು ಇದ್ರೂ ಸಹಿತ ನಮ್ಮ ಮೂಲ ಜಾತಿಗೆ ಮಾರಕವಾಗಬಾರದು, ನಮ್ಮ ಮೂಲ ಜಾತಿ ವ್ಯವಸ್ಥೆ ಹಾಳಾಗಬಾರದು, ನಮ್ಮ ವ್ಯವಸ್ಥೆಯನ್ನು ನಾವು ಮಂದಿ ಬದುಕಬೇಕು ಅನ್ನುವಂತ ಒಂದು ಮಾತಿನಲ್ಲಿ ಬಸವಣ್ಣವರು ಹೇಳ್ತಾರ, ಇವನಾರವ ಎಂದೆನಸದಯ್ಯ, ಇವ ನಮ್ಮವ ಎಂದೆನಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಸಯ್ಯ, ಕೂಡದ ಸಂಗಮ ದೇವ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ಮಾತನ್ನು ಯಾಕೆ ಹೇಳ್ಬೇಕಾಗಿದೆ ಅಂದ್ರೆ, ಇವತ್ತು ಸಮಾಜವನ್ನು ಕಟ್ಟುವಂತ ಕೆಲಸ ಮಾಡಬೇಕಾಗೈತಿ. ಬಣಿಜಿಯ ನನ್ನ ಮನೆಯಾಗ ನನಗೆ ಕೆಲಸ ಇರ್ಲಿ, ಪಂಚಮಸಾಲಿ ಬಣಿಜಿಗೆರು ಶಹರವಾಗಿ ತಂದು ಹಳ್ಳಿ ಕೊಡುದು ಬಣಿಜಿಯರು, ಪಂಚಮಸಾಲಿಯವರು ಇಡೀ ಜಗತ್ತಿಗೆ ಅನ್ನ ಹಾಕೋದು ಪಂಚಮಸಾಲಿಯವರು. ಇವತ್ತು ಗಾಣಿಗೆಯರು ಎಣ್ಣೆ ತಂದು ನಮಗೆ ಕೊಡುವಂತ ಖರೀದಿ ವ್ಯಾಪಾರ ಮಾಡುವಂತ ಉದ್ಯೋಗ ಗಾಣಿಗೆಯರು. ಚತುರ್ಥರು ಪಲ್ಯ ತಂದ ತಾಜಾ ಪಲ್ಯ ತಂದ ಮಣಿ ಕೊಡುವಂತ ಕೆಲಸ, ಅದರಂತ ಬಡಿಗೆಯರು, ಕಂಬಾರ, ಕುಂಬಾರ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಹೆಣ್ಮಕ್ಳು ಇಲ್ಲಿ ಒಂದು ಮಾತು ಕೇಳ್ತಾರೆ. ಈಗ ನಮ್ಮ ಅಡಿಗೆ ಮನೆ ಐತೆ, ಅಡಿಗೆ ಮನೆಯಾಗ ಜಾತಿ ಅಲ್ಲ, 15 ಕಾಯಕದವ್ರ ಕಾಯಕ. ಇದು ಬಡಿಜಿಗೇರಿ ಜಾತಿ ಅಲ್ಲ, ಅಥವಾ ಇನ್ಯಾವ ಜಾತಿ ಅಲ್ಲ, 15 ಕಾಯಕ. ಮೊದಲದ್ದು ಒಲಿ ಐತಿ. ಒಲಿ ಯಾರು ಮಾಡಿದವರು? ಕುಂಬಾರ. ಒಲಿ ಮ್ಯಾಗ ಹಂಚಿಡ್ತೀವಿ, ಹಂಚ್ ಯಾವ ಮಾಡಿದಾನು? ಕಂಬಾರ. ಹಿಟ್ಟು ನಾದ್ತೀವಿ, ಆ ಪದಾರ್ಥ ಮಾಡಿದವರು? ಬಡಿಗೆ. ಮಜ್ಜಿಗೆ ಗಿಡಕ್ಕೆ ಹಗ್ಗ ಜಡಿತೀವಿ, ಅದನ್ನ ಯಾರು ಮಾಡಿದವರು? ಮಾದ್ರ. ರಾತ್ರಿ ನಾವು ಕೊಡು ಮಾಡಿ ಹಾಲು ಕುಡಿತು ಅಂತ ಹೇಳಿ ನೆಲು ಅಂತ ಮಾಡ್ತೀವಿ. ನೆಲು
ಅದನ್ನ ಯಾರು ಮಾಡಿದನು? ಮ್ಯಾದಾನ. ಇವತ್ತು ದೇವರ ಒಳಗೆ ಹಿತ್ತಾಳಿ ದೇವ್ರ ನಮ್ಮ ಮನ್ಯಾಗ, ನಿಮ್ಮ ಮನ್ಯಾಗ ಆ 15 ದೇವ್ರ ಯಾರು ಮಾಡಿದಾರು? ಪಂಚ. ಆ ದೇವ್ರ ಬೆಟ್ಟಾಗ ಒಂದು ಅರಿವಿ ಹಾಸ್ತೀವಿ. ಆ ಅರಿವಿ ಯಾರು ಮಾಡಿದವರು? ಜಾಗ. ಆ ಅರಿವಿಗೆ ಬಣ್ಣ ಹಚ್ಚಿದ, ಕೆಂಪು ಬಣ್ಣ ಹಾಕಿದಾರ. ಆ ಬಣ್ಣ ಯಾರು ಹಾಕಿದರು? ಬಣಗ. ಅಡಿಗೆ ಮನಿ ಎಲ್ಲ ಕರ್ಗಾಗೈತಿ ಅಂತ ಹೇಳಿ ಸುಣ್ಣ ತಂದಸ್ತೀವಿ. ಸುಣ್ಣ ಯಾರು ಮಾಡಿದಾರು? ಸುಣ್ಣಗ. ಒಳಕಲ್ಲ ಐತಿ, ಅದನ್ನ ಯಾರು ಮಾಡಿದವರು? ಒಡ್ಡ. ಅಂದ್ರೆ ಮನ್ಯಾಗ 15 ಜಾಗ. ನಮ್ಮ ಮನ್ಯಾಗ 15 ಕಾಯಕ, ನಮ್ಮ ಅಡಿಗೆ ಮನ್ಯಾಗ 15 ಜನ ಅದಾರ. ನಮ್ಮ ಮನ್ಯಾಗನ 15 ಜನ ಇದ್ದಾಗ ನಮ್ಮ ಹೊಟ್ಟಿಗೆ ಒಂದು ತುತ್ತು ಅನ್ನ ಸಿಗ್ತೈತಿ. ಈ 15 ಮಂದಿಯಾಗ ಒಬ್ಬ ಇಲ್ಲಂದ್ರೆ ತುತ್ತು ಅನ್ನಕ್ಕೆ ಬಿರಿಯಾಗಿ. ಆದ್ರೆ ಇವು ಜಾತಿ ಅಲ್ಲ, ಬಡಿಗೆ ಜಾತಿ ಅಲ್ಲ. ಕುಂಬಾರ, ಕಂಬಾರ, ಮ್ಯಾದಾರ, ಒಡ್ಡ, ಕೊರುವ, ಪಂಚಮಸಾಲಿ, ಬಣಿಜಿಗ, ಚತುರ್ಥ, ಇವು ಜಾತಿ ಅಲ್ಲ, ಇವು ಕಾಯಕ. ಇವು ನಾವು ಮಾಡೋ ನಾವು ನಮ್ಮ ಹೊಟ್ಟಿ ತುಂಬಿಕೊಳ್ಳೋ ಸಲುವಾಗಿ ಮಾಡುವಂತ ಕಾಯಕ, ಕೆಲಸ, ಸುಣಗಾರ, ಬಣಗಾರ ಎಲ್ರು. ಮತ್ತೆ ನಮ್ಮ ಕಾಯಕ ಬಿಟ್ಟಂತ ದಿನ ಮನೆ ಹೊರಟು ಮಾಡ್ಕೊಂಡು ಹೋಗ್ರಿ. ನಾನು ಬರ್ತಾನು ಕಾಯಕ ಎಲ್ಲರೂ ಬಿಡೋಣ. ದಿನ ನೀವೊಂದು ಮನೆಗೆ ಹೋಗ್ಬೇಕ್ರೆ ನಾವು ನೋಡಿ ಬರ್ಕೊಂಡು ಬರ್ತೀವಿ, ಮಾಡಿ ನಡೀತೀನದ. ಇವೆಲ್ಲ ನಮ್ಮ ಕಾಯಕ. ಮಡಿವಾಳು ಅದು ಒಂದು ಕಾಯಕ. ಇವ ಸಾವಿರಾರು ಕಾಯಕ. ಈ ಕಾಯಕಗಳನ್ನು ಇವತ್ತಿನ ರಾಜಕಾರಣಿಗಳು ಜಾತಿಯಾಗಿ ಪರಿವರ್ತನೆ ಮಾಡ್ತಾ ಇರೋದು ನಮ್ಮ ದುರ್ದೈವ. ಜಾತಿಯಾಗಿ ಪರಿವರ್ತನೆ ಮಾಡ್ತಾರೆ. ಅದಕ್ಕೆ ದಯಮಾಡಿ ಇವತ್ತಿನ ದಿವಸ, ಇವತ್ತು ಪಂಚಮಸಾಲಿ ಈ ನಮ್ಮ ಅವರು ಹೇಳ್ತಾನೆ, ನಾನು 2A ಮೀಸಲಾತಿ. ಜಗದೀಶ್ ಶೆಟ್ಟರ್ 2A ಮಾಡಿ ಹೋಗ್ಬಿಟ್ರು. ನಾ ಶೆಟ್ರಿಗೆ ಒಂದು ದಿವಸ ಕೇಳಿ, ಶೆಟ್ರ 2A ಮಾಡಿ ಬಣಿಜಿಗರ ಸವಾಲ್ ಮಾಡಕ್ ಹೋದ್ರಿ, ಅಲ್ಲಿ ನಮ್ಮ ಅವ್ರ ಮನ್ಯಾಗ ಪಂಚಮಸಾಲಿ ಕರ್ಕೋರ್ ಹೊರಗೆ ಹೋಗ್ಬಿಡೋದು ಮೆಟ್ಟ ತೆಗೆದಿಲ್ಲ ಅಂತಾರ. ನಮಗೆ 2A ಮಗನ ಅದು ಕೇಳ್ತಾರೆ, ಏನ್ ಹೊರದ್ರಿ ನೀವು ಮಾಡಿ ಹೋಗ್ಬಿಟ್ರಿ, 2A ಮಾಡಿ ಹೋಗ್ರಿ. ಆದ್ರೆ ನಮ್ಮವ್ ಪಂಚಮಸಾಲಿ ನಾವು ಐನಿಗೆ ಹೋಗ್ಬಿಡುದ, ಏ ಬಾವ ನಿಮಗೆ 2A ಆಗೈತಿ, ನಮ್ಮದಾಗಿಲ್ಲ, ನಮಗೇನು ಹೇಳ್ತಿ ಭಾವಾತಾರ, ಏನ್ ಮಾಡ್ತಾವ ಅದಕ್ಕೆ. ಅದಕ್ಕೆ ಯಾವಾಗ ಪಂಚಮಸಾಲಿ ಬೇಡ್ರಿ, ನೀವು 2A ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋರಾಟ ಮಾಡ್ರಿ, ನಾವು ನಿಮ್ ಜೊತೆ ಬರ್ತೀವ. ಪಂಚಮಸಾಲಿ ಅವರಿಗೆ 2A ಸಿಗಬೇಕು ಅನ್ನೋದ್ರಲ್ಲಿ ನಾವು ಒಬ್ಬರು ಪ್ರಮುಖರು. ಈ ಮಣಿಜಿಗೆ ಸಮಾಜ ಅನ್ನೋದೊಂದು ಪ್ರಮುಖ ಸಮಾಜ. ನಾವು ನಿಮ್ ಜೊತೆಗೆ ಇರ್ತೀವಿ. ಆದ್ರೆ ಕೇವಲ ನಮ್ಮನ್ನು ಬಿಟ್ಟು ಮಾಡ್ಕೊಂಡ್ರೆ ಅದು ಸಂಘಟನೆ ಆಗುವುದಿಲ್ಲ. ಇವತ್ತು ದಿವಸ ಎಲ್ಲರೂ ಕೂಡಿ ಇವತ್ತು ದಿವಸ ಹೋರಾಟ ಮಾಡುವಂತ ಕೆಲಸ ಮಾಡಬೇಕಾಗ್ತದೆ. ರಾಜಕೀಯವಾಗಿರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಇವತ್ತು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಇದ್ರೂ ಸಹಿತ ಇವತ್ತು ಎಲ್ಲಾ ಸಮಾಜದವ್ರು ನಾವು ಒಂದಾಗಿ ಒಕ್ಕಟ್ಟಾಗುವ ಮುಖಾಂತರ ಇವತ್ತು ದಿವಸ ಯಾರಿಗೆ ಕಡಿಮೆ ಎಲ್ಲ ಸಲ ನಾವು ಹೋರಾಟ ಮಾಡಬೇಕು. ಈಗ ಮಂಡ್ಯ ಸ್ಟ್ರೈಕ್ ಮಾಡಿದ್ರು, ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಕೊಡ್ರಿ ಅಂತೆ, ಬರೀ ಗಾಣಿಗೆರಂತೆ ಸ್ಟ್ರೈಕ್ ಮಾಡಿ. ಯಾಕೆ ಲಕ್ಷ್ಮಣ ಸವದಿ ಇವತ್ತು ಹೆಚ್ಚಾಗಿಲ್ಲ, ಪಂಚಮಸಾಲಿ ಇವತ್ತು ಹೆಚ್ಚಾಗಿಲ್ಲ, ಬಣಿಜಿಗರ್ ಇವತ್ತು ಹೆಚ್ಚಾಗಿಲ್ಲ. ನಾವು ಈ ಮೂರ್ತಿಯವರು ಎಲ್ಲರೂ ಒಂದು ಈ ಭಾವನೆ ಸ್ವಾಮಿಗಳು ಭಾಷಣ ಮಾಡ್ಯಾರ. ಜಗಲ್ ಅಂದ್ರ ನಮ್ಮ ಮನ್ಯಾಗಿನ ಜಗಲ್ ಅಂದ್ರೆ ಮ್ಯೂಸಿಯಂ ಐತಿ, ನಾಗಪ್ಪ ಹಾಲು ಇಡಬೇಡ್ರಿ, ಲಕ್ಷ್ಮಿ ಉಡಿ ತುಂಬಬೇಡ್ರಿ, ಆಗ ಪೂಜೆ ಮಾಡಬೇಡ್ರಿ, ಗಣಪತಿ ತರಬೇಡ್ರಿ, ಏನೇನೋ ಅವರು ಹೇಳು. ಯಾರು ಏನ್ ಹೇಳ್ತಾರೆ ಹೇಳ್ತಾರೆ. ನಮ್ಮ ಅಜ್ಜ ಅಪ್ಪ, ನಮ್ಮ ಅಜ್ಜ ಮುತ್ತಜ್ಜ ಮಾಡ್ಕೊಂಡು ನಾವು ಬಿಡಾಕ್ ಬರುದಿಲ್ಲ. ಅದಕ್ಕೋಸ್ಕರ ಮಾತಾಡ್ದಂತ ಸ್ವಾಮಿಗಳು ಕೇಳಿನ, ಯಾಕ್ರಿ ಸ್ವಾಮಿಗಳು ಈಗ ಹೇಳಾಕತ್ತೀರಿ ಅಂತ ಕೇಳಿ. ಇಲ್ಲಪ್ಪ ಇದರಿಂದ ಹಂಗ ಅಂದ್ರು. ನಾವು ಒಂದು ಮಾತು ಕೇಳ್ತೀವಿ, ಉತ್ತರ ಕೊಡುವಾಗ ಅವ್ರೇನು ಕೇಳಿದ್ರು, ನೀವು ಹುಟ್ಟಿದಾಗ ಶೆಡ್ಯೂಲ್ ಪೂಜೆ ಮಾಡಿರೋ ಇಲ್ಲ, ನೀವು ಹುಟ್ಟಿದಾಗ ಶೆಡ್ಯೂಲ್ ಪೂಜೆ ಮಾಡಿರೋ ಇಲ್ಲೋ? ಮಾಡಿರ ನೆಕ್ಸ್ಟ್. ಮತ್ತೆ ಹಂಗಾರೆ ನೀವು ವೀರಶೈವಲಿಂಗಾಯ್ತು. ಯಾರು ಕೊಟ್ಟ ಬಿಟ್ಟಾಗ ಶೆಡ್ಯೂಲ್ ಬಂದು ಕೂತಾರೋ ಅವರೆಲ್ಲರೂ ವೀರಶೈವ ಲಿಂಗಾಯತರನ್ನ. ಮುಂದೆ ನಮ್ಮ ಉದ್ಯೋಗಗಳು ನಮ್ಮ ಬಣ ಮಾಡಿಟ್ಟಿದ್ದಾರೆ. ನಮ್ಮ ಮುಂದೆ ಉದ್ಯೋಗಗಳು ಶೆಡ್ಯೂಲ್ ಪೂಜೆ ಎಲ್ಲರೂ ಇಲ್ಲಿ ಕೂತವ್ರು ಎಲ್ಲರೂ ಶೆಡ್ಯೂಲ್ ಪೂಜೆ ಆಗಿ ಬೆಳತಕ್ಕ ಬಂದ ಹಣೆಬರ ಬಂದು ಹೋಗಿರ್ತಾವ. ನಮ್ದು ಹಣೆಬರ ಬಂದಾರೆ, ಇವರು ಕುಷ್ಟಿಯಾಗಿ ಹೋಗಿ ಬಂದ ಹಿಂಗೆ ಮಾತಾಡಿ ಬಾ ತಲೆಯವ್ರನ್ನ ಮಾತಾಡಕತ್ತರು. ಇವತ್ತು
ಈ ಒಂದು ವ್ಯವಸ್ಥೆ ಶೆಡ್ಡೆ ಅಂದ್ರೆ ಇವತ್ತು ನಮ್ಮ ವೀರಶೈವ ಲಿಂಗಾಯತದ ಒಂದು ಭಾಗದ ಪೂಜೆ. ಈ ಒಂದು ಹಂತದಲ್ಲಿ ನಾವಿರಬೇಕಾದ್ರೆ ನಾ ಇವತ್ತು ದಿವಸ ಬಡಿಗೇರು ಜಿಂಬುರ್ನಲ್ಲಿ ಹೋಗ್ತಾರೆ, ನಾವಿಲ್ಲ ಅನ್ನಂಗಿಲ್ಲ. ನಾವೇನು ಹೆಣ್ಣೊಳಗೆ ಹೋಗಿನ ನಾನು ಸಣ್ಣ ವಯಸ್ಸಿನ, ನನ್ನ ಮದುವೆ ಆಗಿದ್ದು 19ನೇ ವಯಸ್ಸಿನ, ನೀ ನನಗೆ 62 ವಯಸ್ಸು. 19ನೇ ವಯಸ್ಸಿನ ಮದುವೆ ಹೆಣ್ಣೊಳಗೆ ಹೋಗಿನ. ಹೆಣ್ಣೊಳಗೆ ಹೋಗುವ ಒಂದು 15 ಮಂದಿ ಹೋಗಿದ್ದೆವು. ಬಡಿಜಿಗೇರು ಮನೆಯಿಂದ ನೋಡಕ್ಕೆ ಹೋಗಿದ್ವಿ, ಬಡಿಜಿಗೇರು ಮಾಡ್ಕೊಳಕ್ಕೆ ಹೋಗಿದ್ದೆವು. ಮತ್ತೆ ಎಲ್ಲರಿಗೂ ಬೇಸರ ನೋಡಿ ಕೊಟ್ಟರು ಅಂತ ನಾವು ಒಬ್ಬ ದಂಡಿ ನನಗೊಂದ ರವಾ ನೋಡಿ ಕೊಟ್ಟರು. ನಾವು ಜಲಿಕೆ ಇಟ್ಟು ಮಾಡ್ಕೊಳ್ಳೋಣ, ಆ ಮಕ್ಕಳನ್ನ ನೋಡಿ ಬಂದಾರೋ ಅವರೇ ಮಾಡ್ಕೊಳ್ಳೋರು ಬಗ್ರ ಮಾಡ್ಕೊಳ್ಳೋಣ ಬರೋಣ. ಎಲ್ಲರಿಗೂ ಬೇಸರ ಉಂಡಿ, ತುಪ್ಪಿನಾಗ ನೋಡಿ ಅಪ್ಪನ ಬೇಸರ ಉಂಡಿ ಅವರ ಶಟ್ರ ತುಪ್ಪಿನಾಗ ಉಂಡಿ, ನನಗೆ ಬಂದು ರವಾ ಉಂಡಿ. ನಾವು 14 ಸುಮ್ಮನೆ ಯಾಕೆ ನಮ್ಮ ಗಡ್ಡೆ ಹಾಕೋದು ಕೇಳಿನ ಇಲ್ಲಿ ಅದನ್ನು ಅಡ್ಡ ಮುಗಿದು ಇದು ಒಂದೇ ಐತಿ ನಿಮಗೆ ಕೊಟ್ಟಿದ್ರು. ಆ ರವಾ ನೋಡಿ ಬಾಯ ಹಾಕೋದು ನಾನು ಅಕ್ಕಿ ಮಾಡಿ ಕ್ಯಾನ್ಸಲ್ ರವಾ ತಿಂದು ಬಂದಿವಿ ಅಂದ್ಬಿಟ್ಟು. ಅಂದ್ರೆ ಈ ಜನ್ಮ ಜಂಜಾಟ ಈ ನಮ್ಮವ್ರ ಮನೆ ಬಂದು ಸರ್, ನಮ್ಮವ್ರು ರಾಜೇಶ್ವರಿ ಕತ್ತಿ ಅಂದ್ರೆ ಪಾಟೀಲ್ ಬಂದ ಕಡಕ, ಅವರು 4 ದಿನ ಅಡಿಗೆ ಮಾಡಿದ್ರೆ ಪಟ್ಟ ಒಂದು ತೆಪ್ಪೆಲಿ ಹಿಡಿದು 1-2 ಕಿಲೋ ಬ್ಯಾಳಿ, ಒಂದು 10 ಲೀಟರ್ ನೀರ, ಖಾರ, ಉಪ್ಪ ಅದ ಬಣಿಜಿಯಾಗಿ ಅಡಿಗೆ ಮಾಡಕ್ಕೆ ಹೇಳ್ರಿ. ಒಂದು 4 ಮಂದಿ ಊಟಕ್ಕೆ ಬರ್ತಾರ. 4 ಮಂದಿ ಅಥವಾ ದೊಡ್ಡವ್ರು ಗಂಡು ಮಕ್ಳು ಇಟ್ಟದಾರ, ಹೆಣ್ಮಕ್ಳು ಇಟ್ಟದಾರ, ಹುಡುಗರು ಇಟ್ಟದಾರ. ಅದ್ರ ಮೇಲೆ ನೋಡ್ಕೊಂಡು ನಾವು 1 ಮುಟ್ಟಿಗೆ ಹಾಕ್ಯೋ 2 ಮುಟ್ಟಿಗೆ ಹಾಕ್ಯೋ ಹಾಕಿ ನಾವು ಜನ್ಮ ಮಾಡ ಅದ ಬೇಕಲ್ಲ ಬರಬೇಕಲ್ಲ. ಈ ನಮ್ಮ ಊರ್ ಮನೆ ಹಂಗೆ ವ್ಯವಸ್ಥೆ ಇಲ್ಲ. ಒಂದು 5-6 ಮಂದಿ ಊಟಕ್ಕೆ ಬರ್ತಾರೆ ನೋಡು, ಒಂದು ಗುಂಡೆ ಮ್ಯಾಗ ಇಡ್ತಾರು, 1-2 ಕಿಲೋ ಬೆಳೆ ಹಾಕ್ತಾರು, ನೀರು ಹಾಕ್ತಾರು, ಖಾರ ಉಪ್ಪು ಬರ್ತಾರೆ. ನಮ್ಮ ಮಡಿಕೇರಿ ಹಂಗಿಲ್ಲ, ಒಂದು 10 ಮಂದಿ ಊಟಕ್ಕೆ ಬರ್ತಾರೆ. ಅಥವಾ ಗಂಡ್ಮಕ್ಳು ಎಟ್ಟು, ಹೆಣ್ಮಕ್ಳು ಎಟ್ಟು, ಹುಡುಗರು ಎಟ್ಟು, ಹಲ್ಲಿದ್ದವ್ರು ಎಟ್ಟು, ಹಲ್ಲಿಲ್ಲದವ್ರು ಎಟ್ಟು, ಕಣ್ಣು ಕಾಣೋರು ಎಟ್ಟು, ಕಣ್ಣು ಕಾಣೋದು ಎಟ್ಟು, ಇವೆಲ್ಲ ಲೆಕ್ಕ ಹಾಕಿ ನಾವು 2 ಮುಟ್ಟಿಗೆ ಹಾಕಿ ಹಾಕಿ 3 ಮುಟ್ಟಿಗೆ ಹಾಕಿ ಹಾಕಿ ಲೆಕ್ಕ ಹಾಕ್ತೀವಿ. ಹೇಳುವಂಥ ಉದ್ದೇಶ ಹಣ್ಣು ವೇಸ್ಟ್ ಆಗಬಾರ್ದು. ಒಂದು ಅಗಲ ಬೆಳಿಬೇಕಾದ್ರೆ ಎಷ್ಟೋ ತ್ರಾಸ ಆಗುತ್ತೆ, ಅದಕ್ಕೆ ಹಣ್ಣು ವೇಸ್ಟ್ ಆಗಬಾರ್ದು. ಆ ಒಂದು ದೃಷ್ಟಿಯಲ್ಲಿ ಒಂದು ದಿವಸ ಬರೀ ಸಮಾಜ ತನ್ನ ಹಾಸಿ ಇದ್ದಷ್ಟು ಕಾಲು ಚಾಚ್ಕೊಂಡು ಜನ್ಮ ಮಾಡುವಂಥ ಜನ ಇವತ್ತು ಪ್ರತಿಭಾ ಪುರಸ್ಕಾರಗಳನ್ನು ಇಟ್ಟಿದ್ದೀರಿ. ವಿವಿಧ ಕ್ಷೇತ್ರಗಳಲ್ಲಿ ಏನು ಕೆಲಸಗಳು ಮಾಡಬೇಕಾದ ಸರ್ಕಾರವನ್ನು ಇಟ್ಟಿದ್ದೀರಿ. ಅವರ ಈಗ ಹೇಳಿದವರು ಒಕ್ಕಲ್ತನ ಅವ್ರಿಗೆ ಹೇಳಿದಾಗ ಈಗ ದಾಳಂಬರಿ ಗಿಡ ಯಾರು ಚಲೋ ಬೆಳೆದಾರೋ ಅವ್ರಿಗೆ ಇಟ್ಟಿರೋ ಮಾತನ್ನು ಹೇಳಿದ್ರು. ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ವಿಶೇಷ ಸಾಧನೆ ಮಾಡಿದವ್ರನ್ನ ಕರೆದು ಅವ್ರಿಗೆ ಸತ್ಕಾರ ಮಾಡಿದ್ರೆ ಒಂದು ಹುಮ್ಮಸ್ ಬರ್ತದೆ, ಒಂದು ಶಕ್ತಿ ಬರ್ತದೆ, ಒಂದು ಬೆಂಬಲ ನಿಲ್ತೀವಿ ಅನ್ನುವಂಥ ಭಾವನೆ ಇಟ್ಕೊಂಡು ಸಾಮಾಜಿಕವಾಗಿರ್ತಕ್ಕಂಥ ಉತ್ತರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಈ ಸಮಾಜಕ್ಕೆ ತುಂಬಲಿ. ಈ ಸಮಾಜ ತಮ್ಮಗಲ್ಲದೇ ಇನ್ನೊಬ್ಬರಿಗಾಗಿ ಬದುಕುವಂತ ಕೆಲಸ ಈ ಸಮಾಜ ಮುಖಾಂತರ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು 4 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ